ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೌಜನ್ಯ ಕಿಚನ್. ದಿನ ಬೆಳಗ್ಗೆದ್ರೆ ಏನಪ್ಪ ತಿಂಡಿ ಮಾಡೋದು ಅನ್ನೋ ಟೆನ್ಷನ್ನೇ ತೊಗೋಬೇಡಿ. ನೀವು ನನ್ನ ಪೇಜ್ನ ಫಾಲೋ ಮಾಡಿ. ನಾನು ನಿಮಗೆ ಸಾಕು ಅನ್ನೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ. ಓಕೆನಾ? ಏನಪ್ಪ ಇದು ಅಂತನ ಉಪ್ಪಿಟ್ಟನ್ನು ವಿಡಿಯೋ ಕ್ಲಿಪ್ ಹಾಕಿದ್ದಾರೆ. ಏನು ಉಪ್ಪಿಟ್ಟು ಅಂತನ ನಾರ್ಮಲ್ ಅಂತ ಉಪ್ಪಿಟ್ಟಲ್ಲ, ಇದೊಂದು ತುಂಬ ಸ್ಪೆಷಲ್ ಆಗಿರುವಂತಹ ಉಪ್ಪಿಟ್ಟು. ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ. ಹೌದಾ? ಅಂತ ಏನು ಸ್ಪೆಷಲು ನೋಡಿ ಏನು ಹಾಕಿದ್ದೀನಿ ಅಂತ ಸ್ಪೆಷಲ್ ಏನು ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಉಪ್ಪಿಟ್ಟು ತುಂಬ ಈಸಿ ಕೂಡ ಅಂತ ಎಷ್ಟು ಹೇಳ್ತಾರೋ, ಬಟ್ ಅದನ್ನು ರುಚಿಯಾಗಿ ಬೇರೆ ಬೇರೆ ಸ್ಟೈಲಲ್ಲಿ ಮಾಡ್ಬೋದು ಅನ್ನೋದು ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಕೆಲವ್ರಿಗೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ, ಅಂಥವ್ರು ಈ ಥರ ಉಪ್ಪಿಟ್ಟನ್ನ ಮಾಡಿಕೊಡಿ, ನಿಜವಾಗ್ಲೂ ತಿಂತಾರೆ. ಇದಕ್ಕೆ ಒಂದು ಮೇಯ್ನ್ ರೆಸಿಪಿ ಏನಂತ ಅಂದರೆ, ನಾನು ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ. ಹೌದು, ಈ ಥರ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಹಾಕಿದ್ದೀನಿ ಅಂತಂದರೆ, ಸ್ವಲ್ಪ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಹಾಕಿ ಸ್ವಲ್ಪ ಹಿಂಗು, ನಾನು ಹಿಂಗೆ ಹಾಕಿರೋದೆಲ್ಲೋ ಸ್ಕಿಪ್ ಆಗಿದೆ. ಇದಿಷ್ಟು ಹಾಕಿದ್ಮೇಲೆ ತರಕಾರಿ ನಿಮ್ಮನೇಲಿ ಏನಿರುತ್ತೋ ಆ ತರಕಾರಿ ಹಾಕ್ಕೊಳ್ಳಿ. ಯೂಶ್ವಲಿ ಉಪ್ಪಿಟ್ಟಿಗೆ ನೀವು ಏನು ಹಾಕ್ತೀರಾ? ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಬಟಾಣಿ ಅಲ್ವಾ? ಇದಿಷ್ಟು ಹಾಕ್ತೀರಾ. ನಾನು ಕೂಡ ಇಷ್ಟೇ ಹಾಕಿರೋದು. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಲೇ ಚೆನ್ನಾಗಿದು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನನ್ನ ಕಡೆಯಿಂದ ಒಂದು ಟಿಪ್ಸು, ತರಕಾರಿ ಬೇಯ್ತಿಲ್ಲ ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಬೇಗ ತರಕಾರಿ ಬೇಯುತ್ತೆ. ಬಟ್ ನೀವು 1 ಕಪ್ಪು ರವೆ ತೊಗೊಂಡಿದ್ದೀರಾ ಅಂತ ಅಂದರೆ 2 ಕಪ್ ನೀರು ತೊಗೋಬೇಕು. ಡಿಪೆಂಡ್ಸ್ ಆಫ್ ಯುವರ್ ರವೆ, ಆಯಿತಾ? ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಸೊ ಹಂಗಾಗಿ ನಾನು ಇದನ್ನು ಹಂಗಾಗಿ 2 ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಉದುದ್ರ ಬೇಕು, ಯಾರು ಮುದ್ದೆ ಆದರೆ ತಿನ್ನಲ್ಲ. ನೋಡಿದ್ರಿ ಅಲ್ಲ, ನಾನು ನೀರು ಕುದಿಬೇಕಾದ್ರೆ ಬಿಸಿಬೇಳೆಬಾತ್ ಪೌಡ್ರ್ ಹಾಕಿ, ಬಿಸಿಬೇಳೆಬಾತ್ ಪೌಡ್ರಾರು ಹಾಕಿ, ವಾಂಗಿಬಾತ್ ಪೌಡ್ರಾರು ಹಾಕಿ, ನಾನು ಇವತ್ತು 2 ಅರ್ಧ ಹಾಕಿದ್ದೀನಿ. ಬಟ್ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಒಂದಾದರೂ ಹಾಕಿ ಮಾಡ್ಬೋದು, ಇಲ್ಲ 2 ಸಮ ಬೇಕಾದರೂ ಹಾಕಬಾರ್ಬೋದು. ಇದೇನು ಕುದೀತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ನಿಂಬೆಹಣ್ಣು ಎಲ್ಲ ಆದಮೇಲೆ ಸ್ವಲ್ಪ ರವೆ ಬೇಯಬೇಕು, ಮುಚ್ಚಿಡಿ. ಇದಿಷ್ಟು ಮುಚ್ಚಿಟ್ಟಾದಮೇಲೆ 1 ಸ್ಪೂನ್ ತುಪ್ಪ ಹಾಕಿ, ಆಯಿತಾ? ಸೂಪರಾಗಿರುತ್ತೆ. ಈ ಥರ ಉಪ್ಪಿಟ್ಟು ಮಾಡ್ಕೊಳ್ತೀನಿ, ಖಂಡಿತ ಮರಿಲ್ಲ. ಈ ಥರ ತುಂಬ ರುಚಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿಗಳು ಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಫಾಲೋ ಮಾಡಬೇಕು, ಸಪೋರ್ಟ್ ಮಾಡಬೇಕು.